ಬಿಜೆಪಿ ಒಂದ್ ಕಡೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತಂದ್ರು. ಜೆಡಿಎಸ್ ಈಗ ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಮಾಡಿದ್ರು. ಈಗ ಈ ಇಬ್ಬರ ಪಾದಯಾತ್ರೆ ವಿಚಾರ ಸಂಬಂಧ ಕಾಂಗ್ರೆಸ್ ಕೌಂಟರ್ ಕೊಡ್ತಾ ಇದೆ. ಇದರ ಬಗ್ಗೆ ಬಾಲಕೃಷ್ಣ ಅವರು ಪ್ರೆಸ್ ಮೀಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಾಯಶ್ಚಿತ್ತದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವರು ಅಂತ ಬಾಲಕೃಷ್ಣ ಅವರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಕಾಲೆಳಿತಾ ಇದ್ದಾರೆ. ಇದು ಪ್ರಾಯಶ್ಚಿತ್ತ ಮತ್ತು ಪಶ್ಚಾತ್ತಾಪದ ಪಾದಯಾತ್ರೆ ಅಂತ ಬಣ್ಣಿಸ್ತಾ ಇದ್ದಾರೆ ಬಾಲಕೃಷ್ಣ ಅವರು. ಜೆಡಿಎಸ್ ಮಾಡಿದ ಪಾಪಕ್ಕೆ ಇದು ಪ್ರಾಯಶ್ಚಿತ್ತ ಅಥವಾ ಪಶ್ಚಾತ್ತಾಪದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಅವರದ್ದೇ ಪಾಪದ ಕೂಸು. ಇವಾಗ ಬಂದು ಅದನ್ನು ವಿರೋಧ ಮಾಡೋ ಇದರಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇದು ವಿರೋಧ ಮಾಡುವಂತಹ ಪಾದಯಾತ್ರೆ ಅಲ್ಲ, ಪಶ್ಚಾತ್ತಾಪದ ಪಾದಯಾತ್ರೆ ಅಂತೇಳಿ ಬಾಲಕೃಷ್ಣ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡುವ ಸಂದರ್ಭದಲ್ಲಿ ಕಾಲೆಳಿತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಜನ ವಿರೋಧಿ ಅಂದರೆ ರೈತ ವಿರೋಧಿ ಕೇಳಿ ಬರ್ತಾ ಇರೋದಕ್ಕೆ ಸಾಥ್ ಕೊಟ್ಟಿದ್ದಾಗಿರಲಿ ಅಥವಾ ಕುಮಾರಸ್ವಾಮಿ ಅವರ ಮಾತಿಗೂ ಒಂದೊಂದು ಮಾತಿಗೂ ಕೂಡ ಬಾಲಕೃಷ್ಣ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ಆಮೇಲೆ ಬಿಜೆಪಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡಿದ್ರ ಬಗ್ಗೆಯೂ ಕೂಡ ಮಾತಾಡಿದ್ರು. ಅವರು ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತಂದರು. ಡೇಟ್ ಫಿಕ್ಸ್ ಆಗಿಲ್ಲ. ಬಟ್ ಜೆಡಿಎಸ್ ಈಗ 30-31 1ನೇ ತಾರೀಕಿಗೆ, ಆಗಸ್ಟ್ 1ನೇ ತಾರೀಕಿಗೆ ಪಾದಯಾತ್ರೆಯನ್ನು ಮಾಡ್ತೀವಿ 3 ದಿನ ಅಂತ ಹೇಳಿದ್ದಾರೆ. ಈ ಪಾದಯಾತ್ರೆಯ ಘೋಷಣೆಯ ಬೆನ್ನಲ್ಲೇ ಬಾಲಕೃಷ್ಣ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದಾಗ ಇದನ್ನ ಪ್ರಾಯಶ್ಚಿತ್ತದ ಪಾದಯಾತ್ರೆ ಅಥವಾ ಪಶ್ಚಾತ್ತಾಪದ ಪಾದಯಾತ್ರೆ ಅಂತ ಕರೀತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಪಾಪದ ಕೂಸು ಅವರೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದರೆ ಇದು ಪಶ್ಚಾತ್ತಾಪದ ಪಾದಯಾತ್ರೆ ಮಾಡ್ತಿದ್ದಾರೆ ಅವರು ಅಂತ ವ್ಯಂಗ್ಯವಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ಜೆಡಿಎಸ್ ನಾಯಕರ ಕಾಲೆಳಿತಾ ಇದ್ದಾರೆ.